ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೋನಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, RRB ಫಾರ್ಮಾಸಿಸ್ಟ್ಗೆ ಯಾರ್ಯಾರು ಅಪ್ಲೈ ಮಾಡಿದಾರಲ್ವ, ಎಕ್ಸಾಮ್ ಡೇಟು ಔಟ್ ಆಗಿದೆ. ಎಕ್ಸಾಮ್ ಡೇಟ್ನ ಅವರು ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ RRB ಅವರು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನಿಮಗೆ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಎಕ್ಸಾಮ್ಸ್ಗೆ ಅವರಿಗೆ ಎಕ್ಸಾಮ್ಸ್ ಡೇಟ್ ಯಾವಾಗಿದೆ ಅಂತ RRB ಅವರು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಸ್ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಎಕ್ಸಾಮ್ ಡೇಟ್ನ ಅವರು ಅನೌನ್ಸ್ ಮಾಡಿದ್ದಾರೆ. ಪ್ಯಾರಾಮೆಡಿಕಲ್ದು ನೋಟಿಸ್ ರಿಗಾರ್ಡಿಂಗ್ ಟೆಂಟೇಟಿವ್ ಶೆಡ್ಯೂಲ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್. ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ ಪೋಸ್ಟಿಗೆ ಏನು ನೋಟಿಫಿಕೇಷನ್ ಅವರು ಹೇಳಿದರು. ಇವಾಗ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಟೆಂಟೇಟಿವ್ ಶೆಡ್ಯೂಲ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಅವರು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಟೆಂಟೇಟಿವ್ ಎಕ್ಸಾಮ್ ಶೆಡ್ಯೂಲ್ಸ್ ಫಾರ್ ದಿ ಎಬೋ CEN ಈಸ್ ಅಂಡರ್. ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ದು ಅಂತ ಅಂದರೆ ಅದು ನಂಬರ್ ಗೊತ್ತಲ್ವ, CEN 4/2024 ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಎಕ್ಸಾಮ್ ಡೇಟ್ ಯಾವಾಗಿದೆ ಅಂದರೆ April 28 to 30th 3 days, 30th April 2025. ಸೊ ಈಗ ಏಪ್ರಿಲ್ ಬರುತ್ತಲ್ಲ, April 28ಗೆ ಸ್ಟಾರ್ಟ್ ಆಗಿ 3 days ಇರುತ್ತೆ. ವೇರಿಯಸ್ ಎಲ್ಲ ಕ್ಯಾಟಗರಿದು ಮಾಡಬೇಕಲ್ವ, ಯಾವ್ಯಾವ ಟೈಮಲ್ಲಿ ಯಾರ್ಯಾರದೇ ಬರುತ್ತೆ ಅದೆಲ್ಲ ಶೆಡ್ಯೂಲ್ನ ಅವರು ಆಲ್ ಟಿಕೆಟ್ ಬಿಟ್ಟಾಗ ನಾವು ಚೆಕ್ ಮಾಡ್ಕೋಬೇಕು. ಈಗ April 28ರಿಂದ 30 April 3 ದಿವಸ ಈ ಎಕ್ಸಾಮ್ಸ್ನ ಪ್ಯಾರಾಮೆಡಿಕಲ್ ಕ್ಯಾಟಗರಿ ಎಕ್ಸಾಮ್ಸ್ನ ಅವರು ಕಂಡಕ್ಟ್ ಮಾಡ್ತಾಯಿದ್ದಾರೆ. ಸೊ ಅವರು ಹೇಳಿದ್ದಾರೆ, ದ ಲಿಂಕ್ ಫಾರ್ ವೀವಿಂಗ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ and downloading to travel authority for SC/ST candidates will be made live 10 days prior to the exam date of the official websites of all RRBs. ಅವ್ರೇನು ಹೇಳ್ತಾರೆ ಅಂದರೆ SC/ST ಅವರು ಟ್ರಾವೆಲ್ ಮಾಡಬೇಕಾಗುತ್ತಲ್ಲ, ಎಕ್ಸಾಮ್ ಸಿಟೀಸ್ ಅಲ್ಲಿ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅವರೆಲ್ಲ ಟ್ರಾವೆಲ್ ಮಾಡೋಕ್ಕೆ ಅವರು ಒಂದು ಡೌನ್ಲೋಡ್ ಮಾಡ್ಕೋಬೇಕು. ಟ್ರಾವೆಲ್ ಅಥಾರಿಟಿ ಸರ್ಟಿಫಿಕೇಟ್ ಏನೋ ಸಮಥಿಂಗ್ ಕೊಡ್ತಾರೆ ಅವರು, ಅದನ್ನು ಡೌನ್ಲೋಡ್ ಮಾಡಿ ಅವರು ಅದು ಯಾವ ಸಿಟಿ ಸೆಂಟರ್ ಎಲ್ಲ ಚೆಕ್ ಮಾಡ್ಕೋಬೇಕು. ಸೊ ಅದನ್ನು ಅವರು ಎಕ್ಸಾಮಿನ 10 days ಇದೆ ಅನ್ನೋಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಡೌನ್ಲೋಡಿಂಗ್ ಆಫ್ e-call ಲೆಟರ್ಸ್ ವಿಲ್ ಸ್ಟಾರ್ಟ್ 4 days prior to the exam date mentioned in the city and date intimation link. ಎಕ್ಸಾಮ್ದು e-call ಲೆಟರ್, ಅಡ್ಮಿಷನ್ ಆಲ್ ಟಿಕೆಟ್ನೂ ಕೂಡ ಅವರು 7 days ಬಿಫೋರ್ ಆ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಧಾರ್ ತೊಗೊಂಡೋಗಬೇಕು. ಆಧಾರ್ ಲಿಂಕ್ ಬಯೋ ಅಥೆಂಟಿಕೇಟ್ ಕ್ಯಾಲೆಂಡರ್ ವಿಲ್ ಬಿ ಡನ್ ಫಾರ್ ದ ಎಕ್ಸಾಮ್ ಸೆಂಟರ್. ಓಕೆ, ನಾವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಮ್ಮದು ಆಧಾರನ್ನ ಕಂಪಲ್ಸರಿ ತೊಗೊಂಡೋಗಬೇಕು. ಆ್ಯಂಡ್ ಅದೇ ಇಲ್ಲಿ ಏನೇನಿದೆ ಇನ್ಸ್ಟ್ರಕ್ಷನ್ಸು ಎಲ್ಲ ಈ ನೋಟಿಫಿಕೇಷನಲ್ಲಿ ಅವರು ಹೇಳಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ನಾನು ಈ ನೋಟಿಫಿಕೇಷನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಏನಂದರೆ ಈಗ ಎಕ್ಸಾಮ್ಸು ಇಷ್ಟು ದಿನ ಯಾವಾಗ ಕಾಲ್ ಮಾಡ್ತಾರೆ ಅಂತ ಕೇಳ್ತಾಯಿದ್ರು, ಅದಕ್ಕೆ ಈ ವೀಡಿಯೋಸ್ ಮಾಡ್ತಾಯಿದ್ದೀನಿ. April 28ಇಂದ 30th Aprilವರೆಗೂ 3 days ಪ್ಯಾರಾಮೆಡಿಕಲ್ ಕೋರ್ಸಸ್ದು ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ವಿತ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಓಕೆನಾ? ಯಾರ್ಯಾರಿಗೆ ಸಿಟಿ ಎಲ್ಲಿ ಬಂದಿದೆ, ನೀವು ಅಪ್ಲೈ ಮಾಡಿದ್ದೀರಾ, ಬಟ್ ನಿಮ್ಗೆ ಯಾವ್ಯಾವ ಸೆಂಟರಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಬಿಫೋರ್ ಒಂದು 10 days ಬಿಫೋರ್ ಎಲ್ಲ e-call ಲೆಟರು ಆ್ಯಂಡ್ ಯಾರು ಬೇರೆ ಈಗ ಈ ಊರಿಂದ ನೆಕ್ಸ್ಟು ಬೇರೆ ಊರಿಗೆ ಹೋಗೋದಿರುತ್ತೆ, ಸಿಟಿ ಬೇರೆ ಬೇರೆ ಕಡೆ ಎಕ್ಸಾಮ್ಸ್ ಇರುತ್ತೆ. ಸೊ ಅದೆಲ್ಲ ನಿಮಗೆ 10 days ಬಿಫೋರ್ ನೋಟಿಫಿಕೇಷನ್ ನಿಮಗೆಲ್ಲ ಸಿಗುತ್ತೆ. ನನಗೆ ಇನ್ ಕೇಸ್ ನನಗೇನಾದರೂ ನೋಟಿಫಿಕೇಷನ್ ಬೇಗ ಗೊತ್ತಾದರೆ ನಿಮ್ಮ ಜೊತೆ ಈ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ, ಮತ್ತು ನಿಮಗೆ ಯಾವುದಾದ್ರೂ ಬೇಕಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆ, ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪ್ರೇಷನ್. ಯಾರು ರೈಲ್ವೇಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓದ್ತಾ ಇದ್ದೀರಾ, RRB ಫಾರ್ಮಸಿಸ್ಟ್, ಅವರಿಗೆಲ್ಲ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನು ಒಂದೇ ಮಂತ್ ಇರೋದು. ಓಕೆನಾ? ಇವತ್ತಿಂದನೂ ಲೆಕ್ಕ ಮಾಡಿದ್ರೆ ಒಂದು ತಿಂಗಳೂ ಇಲ್ಲ. ಸೊ ಪ್ಲೀಸ್ ಚೆನ್ನಾಗಿ ಪ್ರಿಪೇರ್ ಆಗಿ. ನಾನು ಆದಷ್ಟು ನಿಮಗೆ 1, 2 or 3 days ಅಷ್ಟರಲ್ಲಿ ಒಂದೊಂದು ವೀಡಿಯೋ ಮಾಡಾಕ್ತೀನಿ. MCQ ಕ್ವಶನ್ಸ್ದು ವೀಡಿಯೋಸ್ಗಳನ್ನ ಮಾಡಿರ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ.
ನಿಮಗೆ ಏನಾದರೂ ನೋಟಿಫಿಕೇಷನ್ ನಾವು ಹೇಳ್ಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ. ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾಯಿದ್ದೀರಾ ಅವರಿಗೆಲ್ಲ ಒಂದು ರೀತಿ ಹೆಲ್ಪ್ ಆಗೋ ಥರ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್, ಉದ್ದೇಶ ಇನ್ನೇನಿಲ್ಲ. ಪ್ಲೀಸ್ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.